ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರುತಿ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಂಪ್ರದಾಯಿಕವಾದಂತ ಒಂದು ಪೇಣಿ ಸಂಡಿಗೆನ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ಬನ್ನಿ ಪೇಣಿ ಸಂಡಿಗೆನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೀನಿ. ಸೊ ನಾನು ಇವತ್ತು ತೋರಿಸೋಂತ ಮೆಥಡ್ ನಲ್ಲಿ ನೀವು ಕೂಡ ಮಾಡಿದ್ರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಪೇಣಿ ಸಂಡಿಗೆ ಅದನ್ನ ಒಂಥರ ಮುಟ್ಟಿದ್ರೆ ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂದ್ರೆ ಅಷ್ಟು ಕ್ರಿಸ್ಪಿ ಆಗಿರುತ್ತೆ. ತಿನ್ಬೇಕಾದ್ರೆ ಬಾಯಿಗೆ ಇಟ್ಟಿದ ತಕ್ಷಣ ಕರ್ಗೋಗುತ್ತೆ ಆ ಸಂಡಿಗೆ. ಹೊರಗಡೆ ಎಲ್ಲ ನಿಮ್ಗೆ ವೀಲ್ಸ್ ಅಂತ ಏನ್ ಹೇಳ್ತಾರೆ, ಚಕ್ರ ಅಂತ ಎಲ್ಲ ಬರುತ್ತೆ ನೋಡಿ, ಕುರ್ಕುರೆ ಟೈಪ್ ಅಲ್ಲಿ ತಿನ್ನೋದು. ಅದು ಬಾಯೆಲ್ಲ ಇಟ್ಟಿದ ತಕ್ಷಣ ಹೇಗೆ ಕರ್ಗುತ್ತಲ್ಲ, ಸೇಮ್ ಒಂದು ಟೆಕ್ಸ್ಚರು ಮತ್ತೆ ಸೇಮ್ ಅದೇ ರೀತಿನಲ್ಲಿ ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗಂತ ಮನೆಯಲ್ಲಿ ರುಚಿಯಾಗಿ ಮಾಡಬಹುದಾದಂತ ಇವತ್ತು ಪೇಣಿ ಸಂಡಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲನೇದಾಗಿ ನಾವು ದೋಸೆ ರೈಸು ಅಥವಾ ಡಿಪೋ ರೈಸ್ನ ನಾವು 3 ದಿನ ಮುಂಚೆನೆ ನಾವು ನೆನೆಸಿಟ್ಕೊಳ್ಬೇಕು. ಡೈಲಿ ನಾವು ಮಾರ್ನಿಂಗ್ ಮತ್ತೆ ಸಂಜೆ 2 ಟೈಮ್ನ ನೀರು ಚೇಂಜ್ ಮಾಡ್ತಾನೆ ಇರಬೇಕು, ಇಲ್ಲ ಅಂದ್ರೆ ಸ್ಮೆಲ್ ಬಂದ್ಬಿಡುತ್ತೆ. ಸೊ ಮಸ್ಟ್ ಅಂಡ್ ಶುಡ್ ಮಾರ್ನಿಂಗ್ ಮತ್ತೆ ಈವ್ನಿಂಗ್ 2 ಟೈಮ್ ನೀರು ಚೇಂಜ್ ಮಾಡೋಣ. ಈಗ ಅಳತೆ ನಾನು ನಿಮಗೆ ತೋರಿಸ್ತೀನಿ. ನಾವು ನೀರು ಕುಡಿತೀವಲ್ಲ, ಸೊ ಈ ತರ ಉದ್ದ ಗ್ಲಾಸಲ್ಲಿ ನಾನು 2 ಲೋಟದಷ್ಟು ಡಿಪೋ ರೈಸ್ ತಗೊಂಡಿದ್ದೀನಿ, 1/4 ಲೋಟದಷ್ಟು ಸಬ್ಬಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ. ಸಬ್ಬಕ್ಕಿ ನೀವು ಹಿಂದಿನ ದಿನ ಸೆಪರೇಟ್ ಆಗಿ ಕೂಡ ನೆನೆಸಿಡ್ಬೋದು, ಮಾರ್ನಿಂಗ್ ರುಬ್ಬಕ್ಕಿಂತ ಮುಂಚೆ ಹಿಂದಿನ ದಿನ ನೈಟು, ಇಲ್ಲ ಒಟ್ಟಿಗೆ ನೀವು ರೈಸ್ ಜೊತೆನೆ ಮಿಕ್ಸ್ ಮಾಡಿ ನೆನೆಸ್ತೀವಿ ಅಂತ ಅಂದ್ರೂ ಓಕೆ. ಬಟ್ ನಾನು 3 ದಿನ ಮುಂಚೆನೆ ನಾನು ನೆನೆಸಿಟ್ಟಿದ್ದೆ. ಸಣ್ಣ ನೀವು ನೋಡ್ತಾ ಇರ್ಬೋದು ಸಬ್ಬಕ್ಕಿ ಕಾಳು ಈ ತರ ತಗೊಂಡಿದ್ದೆ. ನೀವು ಬೇಕಾದ್ರೆ ದೊಡ್ಡದ್ ಬರುತ್ತಲ್ಲ ಸ್ವಲ್ಪ ದಪ್ಪದು, ಅದು ಕೂಡ ನೀವು ತಗೊಳ್ಬೋದು. ಗೊತ್ತಾಯ್ತಲ್ಲ, ಅಳತೆ ಬಂದು 2 ಲೋಟ ಅಕ್ಕಿಗೆ 1/4 ಲೋಟದಷ್ಟು ಸಬ್ಬಕ್ಕಿನ ತಗೊಳ್ಬೇಕು. 3 ದಿನ ನಾವು ನೆನೆಸಿಡ್ಬೇಕು, ಆಗ್ಲೇ ಸಂಡಿಗೆ ತುಂಬಾ ಚೆನ್ನಾಗಿ ಬರೋದು. ಈಗ ನಾನು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ದೋಸೆ ಬ್ಯಾಟರ್ ತರ ರುಬ್ಕೊಳ್ತೀನಿ. ನಾವು ಏನಕ್ಕೆ ಒಂದು 3 ದಿನ ತನಕ ಈ ಒಂದು ಅಕ್ಕಿನ ನೆನೆಸ್ತೀವಿ ಅಂತ ಅಂದ್ರೆ ಸಂಡಿಗೆ ತುಂಬಾ ಕ್ರಿಸ್ಪಿ ಆಗಿ ಚೆನ್ನಾಗಿ ಬರುತ್ತೆ, ಮತ್ತೆ ಕಲರ್ ಕೂಡ ಅಷ್ಟೇ ಬಿಳಿಗ್ ಬರುತ್ತೆ. ಸೊ ಅದೆರಡು ರೀಸನ್ಗೆ ನಾವು 3 ದಿನ ನೆನೆಸಿಡೋ ಅಂಥದ್ದು. ಕೆಲವರು ಹಿಂದಿನ ದಿನ ನೈಟೇ ನೆನೆಸಿಟ್ಬಿಟ್ಟು ಮಾರ್ನಿಂಗ್ ಎದ್ದು ಸೊ ರುಬ್ಬಿ ಸಂಡಿಗೆ ಮಾಡೋ ಅಂತ ವಿಧಾನ ಕೂಡ ಇದೆ. ಬಟ್ ಆದ್ರೆ ಅದು ಕೂಡ ನಾನು ಟ್ರೈ ಮಾಡಿದ್ದೀನಿ, ಬಟ್ ಆದ್ರೆ ಅದು ಚೆನ್ನಾಗಿ ಬರುತ್ತೆ. ಬಟ್ ಅದಕ್ಕಿಂತ ಸೂಪರ್ ಡೂಪರ್ ಆಗಿ ಬರುತ್ತೆ ಈ ತರ 3 ದಿನ ನೆನೆಸಿಟ್ರೆ. ಇವನ್ ನಾವು ಕಜ್ಜಾಯ ಹೇಗೆ ಒಂದು 3 ಡೇಸ್ 2 ಡೇಸ್ ನೆನ್ಸಿಟ್ಬಿಟ್ಟು ಮಾಡಿದ್ರೆ ಕಜ್ಜಾಯ ಹೇಗೆ ಚೆನ್ನಾಗಿ ಬರುತ್ತೋ, ಸೇಮ್ ಅದೇ ಒಂದು ಮೆಥಡ್ ಇದಕ್ಕೂ ಕೂಡ ಫಾಲೋ ಮಾಡಬೇಕು. ಅಕ್ಕಿ ಸಂಡಿಗೆ ಮಾಡಬೇಕಾದ್ರೆ, ಯಾವುದೇ ಒಂದು ಅಕ್ಕಿ ಸಂಡಿಗೆ ಮಾಡಬೇಕಾದ್ರೂ ಅಷ್ಟೇ ಒಂದು 3 ಡೇಸ್ ನಾವು ಈ ತರ ಅಕ್ಕಿನ ನೆನೆಸಿಟ್ರೆ ತುಂಬಾ ಚೆನ್ನಾಗಿ ಆಗತ್ತೆ. ಈಗ ನಾನು ಇದನ್ನ ದೋಸೆ ಬ್ಯಾಟರ್ ತರ ರುಬ್ಕೊಳ್ತೀನಿ. ನೆಕ್ಸ್ಟ್ ನೀರಿನ ಒಂದು ಪ್ರಮಾಣ ಎಷ್ಟು ಬೇಕಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಸಂಡಿಗೆ ಬ್ಯಾಟರ್ ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತ ಅಂದ್ರೆ, ನೀವು ದೋಸೆ ಎಲ್ಲ ರುಬ್ತಿರಲ್ಲ, ಸೇಮ್ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕಾಗತ್ತೆ. ಮತ್ತೆ ಆದ್ರೆ ಒಂದಂತೂ ತುಂಬಾ ನೆನಪಲ್ಲಿ ಇಟ್ಕೊಳ್ಬೇಕು, ತುಂಬಾ ನುಣುಪಾಗಿ ರುಬ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು, ಒಂದು ಚೂರು ತರ್ತರಿ ಇರಬಾರ್ದು, ಅಷ್ಟು ನುಣುಪಾಗಿ ರುಬ್ಕೊಳ್ಬೇಕು. ನುಣುಪಾಗಿ ರುಬ್ಕೊಂಡ್ರಷ್ಟು ಸಂಡಿಗೆ ಚೆನ್ನಾಗಿ ಆಗತ್ತೆ. ಸೊ ಇವಾಗ ನಾವು ಇದನ್ನ ಸಂಡಿಗೆ ಒಂದು ಹಿಟ್ಟನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ದಪ್ಪ ತಳ ಇರುವಂತ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇದು ಬರ್ಗ್ನರ್ ಬ್ರ್ಯಾಂಡ್. ನಿಮ್ಮ ಹತ್ರ ಯಾವ ಒಂದು ಇಂಡಾಲಿಯಂ ಪಾತ್ರೆ ಇದ್ರೂ ಸರಿನೇ, ಒಟ್ಟಿನಲ್ಲಿ ದಪ್ಪ ತಳ ಇರಬೇಕು ಅಂತ ಒಂದು ಪಾತ್ರೆಗೆ ಹಾಕೊಳ್ಬೇಕು. ಈಗ ನೀರು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಅಂದ್ರೆ 1:4 ರೇಷಿಯೋ, ಅಂದ್ರೆ 1 ಲೋಟ ನೀವು ಅಕ್ಕಿನ ತಗೊಂಡ್ರೆ 4 ಲೋಟದಷ್ಟು ನೀರ್ನ ಹಾಕೊಳ್ಬೇಕು. ಈಗ ನಾನು 2 ಲೋಟದಷ್ಟು ಅಕ್ಕಿನ ತಗೊಂಡಿರೋದ್ರಿಂದ ನಾನು 8 ಲೋಟದಷ್ಟು ನೀರ್ನ ಹಾಕೊಳ್ತಾ ಇದ್ದೀನಿ. ಇನ್ಕ್ಲೂಡಿಂಗ್ ನೀವು ರುಬ್ಬೋದಕ್ಕೆ ಏನ್ ತಗೊಳ್ತಿರಲ್ಲ, ನೀರ್ ಹಾಕ್ತಿರಲ್ಲ, ಸೊ ಅದನ್ನ ಸೇರಿಸ್ಕೊಂಡು 8 ಲೋಟದಷ್ಟು ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಅದರಲ್ಲಿ ನಾನು 1 ಲೋಟದಷ್ಟು ಉಪಯೋಗಿಸ್ಕೊಂಡಿರ್ಬೋದು ಅಕ್ಕಿ ಒಂದು ರುಬ್ಕೊಳ್ಬೇಕಾದ್ರೆ. ಇನ್ನು ರಿಮೈನಿಂಗ್ ಒಂದು 7 ಗ್ಲಾಸ್ ಅಷ್ಟು ಹಾಕೊಂಡಿದ್ದೀನಿ ಇದಕ್ಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಯಾವಾಗ್ಲೂ ಅಷ್ಟೇ ಸಂಡಿಗೆಗೆ ಉಪ್ಪು ತುಂಬಾ ಜಾಸ್ತಿ ಹಿಡಿಯೋದಿಲ್ಲ, ತುಂಬಾ ಒಣಗದ ಮೇಲೆ ಉಪ್ಪುಪ್ಪಾಗೋಗುತ್ತೆ. ಸೊ ನೋಡ್ಕೊಂಡು ನೀವು ಉಪ್ಪನ್ನ ಸೇರಿಸ್ಕೊಳ್ಬೇಕು. ಮತ್ತೆ ಇನ್ನೊಂದು, ಇವಾಗ ನಾನು ಒಂದು 1/4 ಚಮಚದಷ್ಟು ನಾನು ಹಿಂಗನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸುಮಾರು ಜನ ಕೇಳ್ತೀರಾ, ಹಿಂಗ್ ಏನಕ್ಕೆ ಹಾಕ್ತಾ ಇದ್ದೀರಾ ಅಂತ ಕೇಳ್ತೀರಾ. ಒಂದು ಏನು ಫ್ಲೇವರ್ಗೋಸ್ಕರನಾ ಅಂತ. ಸೊ ಒಂದ್ ಬಂದು ಫ್ಲೇವರ್ಗೋಸ್ಕರ, ಇನ್ನೊಂದು ಬಂದು ಏನಕ್ಕೆ ಹಿಂಗನ್ನ ಹಾಕೋದು ಅಂತ ಅಂದ್ರೆ, ಸುಮಾರು ನಾವು ಏನಂತಂದ್ರೆ ಸಂಡಿಗೆ ಎಲ್ಲ ವರ್ಷಾನ್ಗಟ್ಲೆ ಇಟ್ಕೊಂಡು ಯೂಸ್ ಮಾಡ್ತೀವಿ. ಅದು ಹಾಳಾಗದೆ ಇರ್ಲಿ, ಹುಳ ಯಾವುದು ಹತ್ತದೇ ಇರ್ಲಿ, ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಹಿಂಗನ್ನ ಹಾಕೋದು 2 ಉದ್ದೇಶ. ಒಂದು ಫ್ಲೇವರ್ಗೆ, ಇನ್ನೊಂದು ತುಂಬಾ ದಿನಗಳ ತನಕ ಬಾಳ್ಕೆ ಬರೋದಕ್ಕೋಸ್ಕರ. ಸೊ ಈಗ ನೀರು ಕುದಿಯೋದಕ್ಕೆ ಇಟ್ಟಿದ್ದೆ, ನೀವು ನೋಡ್ತಾ ಇರ್ಬೋದು. ಸೊ ನೀರು ಕೂಡ ಕುದ್ದಿದೆ. ಈಗ ನಾನು ರುಬ್ಕೊಂಡಿರೋ ಅಂತ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಂಡು ಕಂಟಿನ್ಯೂಸ್ ಆಗಿ ಮುದ್ದೆ ಕೋಲಲ್ಲಿ ಅಥವಾ ಇಲ್ಲ ನಿಮ್ದು ಚಪಾತಿ ಕೋಲ್ ಏನಿರುತ್ತಲ್ಲ ಮನೆಯಲ್ಲಿ, ಅದನ್ನೇ ಇಟ್ಕೊಂಡು ಈ ತರ ತಿರುಗಿಸ್ತಾ ಬರಬೇಕು. ನೀವು ನೋಡ್ತಾ ಇರ್ಬೋದು, ತಿರುಗಿಸ್ತಾ ಹಾಗೆ ಗಟ್ಟಿ ಆಗ್ತಾ ಬರುತ್ತೆ. ಏನ್
ಏನು ಭಯ ಪಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ, ಕರೆಕ್ಟಾಗಿ ಹದ ಬರುತ್ತೆ. ಇನ್ನೊಂದು ಹೇಳಬೇಕಾಗಿತ್ತು, ಅಕ್ಕಿ ನಾನು ಇವಾಗ ಹೇಳಿದೆ ನಿಮಗೆ 8 ಲೋಟದಷ್ಟು ಇಡಿಸುತ್ತೆ ಅಂತ. ಒಂದೊಂದು ರೈಸು ಒಂದೊಂದು ನೀರಿನ ಅಂಶ ಹಿಡಿಯುತ್ತೆ. ಈಗ ಹೇಗೆ ಒಂದು ಅಕ್ಕಿ ಅನ್ನ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಹೊದ್ಗುತ್ತೆ, ಇನ್ನೊಂದು ಕೆಲವೆಲ್ಲ ಹೊದ್ಗೋದೇ ಇಲ್ಲ. ಸೊ ಅದೇ ರೀತಿನಲ್ಲಿ ಇದು ಕೂಡ ಅಷ್ಟೇ, 1 ಲೋಟ ಹೆಚ್ಚು ಕಮ್ಮಿ ಹಾಡ್ಕೊಳ್ಬೋದು, ನೀವು ನೋಡ್ಕೊಂಡು ಮಾಡ್ಕೊಳ್ಬೋದು. ನಾನು ಅದ ತೋರಿಸ್ತೀನಿ. ಈಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನೀವು ನೋಡ್ತಾ ಇರ್ಬೋದು. ಸೊ ಈಗ ಕಂಟಿನ್ಯೂಸ್ ಆಗಿ ಈ ತರ ತಿರ್ಗಿಸ್ತಾನೇ ಇರಬೇಕು, ತಳ ಹತ್ಬಿಡುತ್ತೆ, ಇಲ್ಲ ಅಂದ್ರೆ ಬಿಟ್ರೆ ನೀವೇನಾದ್ರೂ ತಿರುಗಿಸ್ತೇನೆ. ಸೊ ಕಂಟಿನ್ಯೂಸ್ ಆಗಿ ಈ ತರ ತಿರುಗಿಸ್ತಾನೆ ಇರಬೇಕು. ಇದು ಚೆನ್ನಾಗಿ ಕುದಿತಾ ಬಂದು ಹಾಗೆ ಗಟ್ಟಿ ಆಗ್ತಾ ಬರುತ್ತೆ ಸ್ವಲ್ಪ. ಸೇಮ್ ನಾವು ಶಾವ್ಗೆ ಎಲ್ಲ ಹೊತ್ತು ಶಾವ್ಗೆ ಎಲ್ಲ ಮಾಡ್ತೀವಲ್ಲ, ಸೊ ಆ ಒಂದು ಹದಕ್ಕೆ ಬರುತ್ತೆ. ಹಿಟ್ಟು ಒತ್ತೋದಕ್ಕೆ ಹಿಟ್ಟು ಎಷ್ಟು ಹದ ಬೇಕೋ ಅಷ್ಟು ಹದಕ್ಕೆ ನಾವು ತರಿಸ್ಕೊಳ್ಬೇಕು. ಮತ್ತೆ ಸುಮಾರು ಜನಕ್ಕೆ ಏನಂತ ಅಂದ್ರೆ ಹಿಟ್ಟು ನಾವು ಇವಾಗ ನೀರು ಕಮ್ಮಿ ಇಟ್ಬಿಟ್ಟಿರ್ತೀವಿ, ಹಿಟ್ಟು ಜಾಸ್ತಿ ಆಗೋಗುತ್ತೆ, ಅವಾಗ ತುಂಬಾ ಗಟ್ಟಿ ಆಗ್ತಾ ಬರುತ್ತೆ. ಸೊ ಅವಾಗ ನೀವೇನ್ ಮಾಡ್ಬೋದು ಅಂದ್ರೆ ಒಂದು ಸ್ಮಾಲ್ ಟಿಪ್ಸು, ಪಕ್ಕದಲ್ಲಿ ಸ್ವಲ್ಪ ಬಿಸಿನೀರ್ನ ಕಾಯಿಸಿ ಇಟ್ಕೊಂಡಿರಿ. ಆ ತರ ತುಂಬಾ ಗಟ್ಟಿ ಅನ್ಸ್ದಾಗ ಬಿಸಿನೀರ್ನ ಆ್ಯಡ್ ಮಾಡ್ಕೊಳ್ಳಿ. ಸಪೋಸ್ ಏನಾದ್ರೂ ತುಂಬಾ ತೆಳು ಆಗಿದೆ ಹಿಟ್ಟು ಅಂತ ಅಂದ್ರೆ ಇನ್ನೊಂದು 5 ನಿಮಿಷ ನೀವು ಹೆಚ್ಚಿಗೆ ಕುದಿಸಿದ್ರೆ ಅದೇ ತಾನಾಗೇನೆ ಗಟ್ಟಿ ಆಗ್ತಾ ಬರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಗಟ್ಟಿ ಆಗ್ತಾ ಬರ್ತಾ ಇದೆ. ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಹದ ತೋರಿಸ್ತೀನಿ ಎಷ್ಟು ಹದ ಇರಬೇಕು ಅಂತ. ಈಗ 1-2 ನಿಮಿಷ ಪ್ಲೇಟ್ನ ಕೂಡ ಮುಚ್ಚಿಟ್ಟಿದ್ದೆ. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಇನ್ನು ಸ್ವಲ್ಪ ತೆಳು ಇದೆ. ಮತ್ತೆ ಅವಾಗವಾಗ ಮಿಕ್ಸ್ ಮಾಡ್ತಾನೆ ಇರಬೇಕು ಮುದ್ದೆ ಕೋಲಲ್ಲಿ, ಇಲ್ಲಾಂದ್ರೆ ಮೇಲ್ಗಡೆ ಗಟ್ಟಿ ಆಗೋವಂಥ ಚಾನ್ಸಸ್ ಇರುತ್ತೆ. ಇನ್ನು 1-2 ನಿಮಿಷ ಬಿಟ್ಬಿಟ್ಟು ನಾವು ನೋಡೋಣ ಆಗಿದ್ಯಾ ಅಂತ. ಸೊ ಈಗ 1-2 ನಿಮಿಷ ಆಗಿದೆ, ಮತ್ತೆ 1-2 ನಿಮಿಷ. ಟೋಟಲ್ ಆಗಿ ಇದನ್ನ ಹಿಟ್ಟನ್ನ ಬೇಯಿಸ್ಕೊಳ್ಳೋದಕ್ಕೆ ನಾನು 20ರಿಂದ 25 ನಿಮಿಷ ತಗೊಂಡಿದ್ದೀನಿ. ನೀವೇನಾದ್ರೂ ಬಿಲೋ 20 ಮಿನಿಟ್ಸ್ ಏನಾದರೂ ತಗೊಂಡ್ರೆ ಸಂಡಿಗೆ ಅಲ್ಲಲ್ಲೇ ಕಟ್ ಆಗೋಗುತ್ತೆ, ಚೆನ್ನಾಗಿ ಬರೋದಿಲ್ಲ. ನೀವು ಬಿಸಿಲಲ್ಲಿ ಒಣಗಾಕ್ದಾಗ್ಲೇನೆ ಫುಲ್ಲು ಮುರಿದೋಗುತ್ತೆ. ಸೊ 20ರಿಂದ 25 ನಿಮಿಷ ಈ ತರ ಬೇಯಿಸ್ಕೊಂಡಿದ್ದೀನಿ. ಈಗ ಹಿಟ್ಟು ಕೂಡ ರೆಡಿ ಆಗಿದೆ. ಈಗ ಶಾವ್ಗೆ ಮಾಡ್ತೀವಲ್ಲ ಆ ಒರಳಿನಲ್ಲಿ ಹಾಕೊಂಡು ಇವಾಗ ನಾನು ಸಂಡಿಗೆ ಪೇಣಿ ತರ ಈ ತರ ಹಾಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಒಂದು ಚೂರು ಕಟ್ ಆಗೋದಿಲ್ಲ. ನೀವೇನಾದ್ರೂ ಸರಿಗೆ ಹಿಟ್ಟನ್ನ ಏನಾದ್ರೂ ಬೇಯಿಸಿಲ್ಲ ಅಂತ ಅಂದ್ರೆ ನೀವು ಒಣಗಿಸಿದ್ಮೇಲೆ ಎಲ್ಲ ಪುಡ್ಪುಡಿ ಆಗೋಗುತ್ತೆ. ಸೊ ಅದೊಂದು ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಇವಾಗ ಒಂದು ಕಾಟನ್ ಒಂದು ವೇಲ್ನ ಮೇಲ್ಗಡೆ ಇದನ್ನ ಒಣಗಾಕೊಳ್ತಾ ಇದ್ದೀನಿ. ಇದನ್ನ ಈಸಿಯಾಗಿ ಬಿಡಿಸ್ಕೊಳ್ಬಹುದು ಒಣಗದ್ಮೇಲೆ. ಮತ್ತೆ ಇದು ಎಷ್ಟು ದಿನ ಒಣಗಬೇಕು ಅಂತ ಅಂದ್ರೆ ಇದನ್ನ ಮಿನಿಮಮ್ ಅಂದ್ರೂ ಒಂದು 3 ಡೇಸ್ನಾದ್ರೂ ತೀಕ್ಷ್ಣವಾದಂತ ಒಂದು ಬಿಸಿಲಿನಲ್ಲಿ ಒಣಗಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ಒಳಗಡೆ ಎಲ್ಲ ಹಸಿ ಇರತ್ತೆ, ಮೇಲ್ಗಡೆ ಮಾತ್ರ ಒಣಗ್ದಂಗ ಅನ್ಸುತ್ತೆ, ಅವಾಗ ಬೇಗ ಹಾಳಾಗೋ ಅಂತ ಚಾನ್ಸಸ್ ಕೂಡ ಇರತ್ತೆ. ಸೊ ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ಹೊರಳಿಗೆ ಹಾಕೊಂಡು ಬೇಗ ಹಾಕ್ಬಿಡ್ಬೇಕು. ಇಲ್ಲಾಂದ್ರೆ ತುಂಬಾ ತೀರಾ ಒಣಗದ ಮೇಲೆ ಹಿಟ್ಟು ಹಾಕೋದಕ್ಕೆ ಬರೋದಿಲ್ಲ, ಅವಾಗ ಗಟ್ಟಿ ತರ ಆಗೋಗುತ್ತೆ. ಈಗ ಕಂಪ್ಲೀಟ್ ಆಗಿ ನಾನು ಹಾಕಿ ಆಗಿದೆ. ಸುಮಾರು ಒಂದು 85ರಿಂದ 100 ಸಂಡಿಗೆಗಳು ಆಗುತ್ತೆ ಈ ಒಂದು ಮೆಜರ್ಮೆಂಟ್ ನಲ್ಲಿ. ಈಗ ನೀವು ನೋಡ್ತಾ ಇರ್ಬೋದು ಒಂದು 3 ಡೇಸ್ ಚೆನ್ನಾಗಿ ಒಣಗಿಸಿದೆ. ನೋಡ್ತಾ ಇರ್ಬೋದು ಒಂದು ಚೂರು ಪುಡಿ ಆಗಿಲ್ಲ. ಹಿಟ್ಟನ್ನ ನಾವು ಚೆನ್ನಾಗಿ ಬೇಯಿಸಿದಾಗ ಈ ತರ ಪುಡಿ ಆಗೋದಿಲ್ಲ, ಈ ತರ ಚೆನ್ನಾಗಿ ಬರುತ್ತೆ. ಸೊ ಇದು ಆಲ್ಮೋಸ್ಟ್ ಒಂದು 100 ಸಂಡಿಗೆಗಳಷ್ಟು ಆಗಿದೆ. ಇಟ್ ಡಿಪೆಂಡ್ಸ್ ನೀವು ಯಾವ ಒಂದು ಸೈಜ್ ಮೇಲೆ ಹಾಕ್ತೀರಾ ಆ ಒಂದು ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನನ್ಗೆ ಇಲ್ಲಿ ಸುಮಾರು ಒಂದು 100 ಸಂಡಿಗೆಗಳು ಆಗಿದೆ. ಈಗ ನಾನು ಎಣ್ಣೆಯಲ್ಲಿ ಕರೆದು ತೋರಿಸ್ತೀನಿ ಯಾವ ರೀತಿಯಾಗಿ ಆಗುತ್ತೆ ಅಂತ. ನಿಮಗೂ ಕೂಡ ಇಷ್ಟ ಆಗುತ್ತೆ. ನಾನು ಒಂದ್ಸಲ ಎಣ್ಣೆಯಲ್ಲಿ ಕರೆದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹರಳುತ್ತಿದೆ. ಯೂಶಲ್ ಆಗಿ ಅಕ್ಕಿ ಸಂಡಿಗೆ ಹರಳೋದಿಲ್ಲ, ಬಟ್ ಆದರೆ ಇದಕ್ಕೆ ಸ್ವಲ್ಪ ಸಾಬುದಾನ ಹಾಕಿರೋದ್ರಿಂದ ಚೆನ್ನಾಗಿ ಕೂಡ ಹರಳುತ್ತೆ. ನಾನು ನಿಮಗೆ ಟೆಕ್ಸ್ಚರ್ ನಿಮಗೆ ಮುರಿದು ತೋರಿಸ್ತೀನಿ ಯಾವ ಥರ ಟೆಕ್ಸ್ಚರ್ ಬರುತ್ತೆ ಅಂತ. ಹೊರಗಡೆ ಎಲ್ಲ ನೀವು ವೀಲ್ಸ್ ಎಲ್ಲ ತಿಂದಿರ್ತೀರಾ ಅನ್ಸುತ್ತೆ. ಈ ಕುರ್ಕುರೆ ಟೈಪಲ್ಲಿ ವೀಲ್ಸ್ ಎಲ್ಲ ಬರುತ್ತೆ ನೋಡಿ, ಚಕ್ರ ಥರ. ಅದು ಹೇಗೊಂದು ಟೆಕ್ಸ್ಚರ್ ಇರುತ್ತಲ್ಲ ಅದೇ ರೀತಿನಲ್ಲಿ ಟೆಕ್ಸ್ಚರ್ ನೀವು ನೋಡ್ತಾ ಇರ್ಬೋದು. ಮೇಲ್ಗಡೆ ಎಲ್ಲ ಎಷ್ಟು ಒಂಥರ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ, ಊಟದ ಜೊತೆಗೂ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಈವ್ನಿಂಗ್ ಒಂದು ಸ್ನ್ಯಾಕ್ಸ್ನ ಕೂಡ ಇದರಲ್ಲಿ ಮಾಡ್ಕೊಳ್ಬೋದು. ನಾನು ನಿಮಗೆ ಮುಂದೆ ತೋರಿಸ್ತೀನಿ ಇದನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಸ್ನ್ಯಾಕ್ಸ್ ಮಾಡೋದು ಅಂತ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹರಳ್ತಿದೆ ನೋಡಿ. ಸ್ವಲ್ಪ ಶೇಪ್ ಹಾಗೆ ಹೀಗೆ ಹೋಗುತ್ತೆ, ಬಟ್ ಆದರೆ ತಿನ್ನೋದಕ್ಕೆ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಈ ಪೇಣಿ ಸಂಡಿಗೆ. ಊಟದ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್. ತಿಳಿ ಸಾರ್ಗಂತೂ ಇದು ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಆ ಟೆಕ್ಸ್ಚರ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಸಂಡಿಗೆ ಚೆನ್ನಾಗಿ ಆಗಿದೆಯೋ ಇಲ್ವೋ ಅಂತ.
ನಾನು ನಿಮಗೆ ಒಂದು ಜಸ್ಟ್ ಒಂದು ಪೀಸ್ನ ಮುರಿದು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಅಂತ. ನೋಡಿ ಹಿಂಗಂದ್ರೆ ಎಷ್ಟು ಪುಡಿ ಆಗ್ತಿದೆ ನೋಡ್ತಾ ಇರ್ಬೋದು. ಸೊ ಈ ಥರ ಆಗಬೇಕು. ಈಗ ಬಂದರೆ ನಿಮಗೆ ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗುತ್ತೆ. ಸೊ ಅಷ್ಟು ಚೆನ್ನಾಗಿ ಆಗುತ್ತೆ. ಮತ್ತೆ ನಾನು ನಿಮಗೆ ತೋರಿಸ್ತೀನಿ ಪುಡಿ ಮಾಡಿ. ನೀವು ನೋಡ್ತಾ ಇರ್ಬೋದು ನೋಡಿ. ಸೇಮ್ ಹೊರ್ಗಡೆ ಎಲ್ಲ ನಿಮಗೆ ಹೇಗೆ ಸಿಗುತ್ತೆ ಅಂಗಡಿಗಳಲ್ಲೇ ಅದೇ ಥರ ಮನೆಯಲ್ಲೇ ಮಾಡ್ಕೊಳ್ಬೋದು. ಮನೆಯಲ್ಲಿ ಹೈಜಿನಿಕ್ ಆಗೂ ಇರುತ್ತೆ, ಚೆನ್ನಾಗೂ ನಾವೇನು ಪದಾರ್ಥ ಹಾಕಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಮತ್ತು ಬಿಸಿಲಿನಲ್ಲಿ ಒಣಗಿಸ್ಬೇಕಾದ್ರೆ ಸ್ವಲ್ಪ ಒಣಗಿದ್ಮೇಲೆ ಮೇಲ್ಗಡೆ ಇನ್ನೊಂದು ದುಪ್ಪಟ ಒಣಗಿದ್ರು ಹಾಕಿದ್ರೆ ನಿಮಗೆ ಧೂಳು ಕೂಡ ಬೀಳೋದಿಲ್ಲ. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಆಗಿದೆ ಅಂತ. ಸೊ ಐ ಹೋಪ್ ನಿಮಗೆ ಇವತ್ತಿನ ಒಂದು ಅಕ್ಕಿ ಪೇಣಿಗೆ ಸಂಡಿಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿಯವರೆಗೂ ನಮಸ್ಕಾರ.